ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ಆಲ್ರೆಡಿ ಎಲ್ಲ ಥಂಬ್ನೇಲ್ ನೋಡಿದ್ದೀರಾ. ಇವತ್ತಿನ ಟಾಪಿಕ್ ಏನು ಅಂತ. ಆರಾಮಾಗಿ ಮನೇಲೆ ಕಡಿಮೆ ಖರ್ಚಲ್ಲೇ ನೀವು ವಿಟಮಿನ್ ಸಿ ಕ್ರೀಮ್ನ ಮನೇಲೇ ಮಾಡ್ಕೋಬೋದು. ತುಂಬ ಸರಳವಾಗಿದೆ, ತುಂಬ ಮಿನಿಮಲ್ ಇಂಗ್ರೀಡಿಯೆಂಟ್ಸಿಂದ ಮಾಡ್ತಾ ಇರೋಂಥ ಇದೊಂದು ಕ್ರೀಮ್. ಹೋಪ್ ನೀವು ಎಲ್ಲ ಟ್ರೈ ಮಾಡಿ, ಹಾಗೆ ಕಮೆಂಟ್ಸ್ ಮೂಲಕ ಹೇಗಿತ್ತು ಅಂತ ತಿಳಿಸಿ, ಓಕೆನಾ? ಅದಕ್ಕೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ರಿಕ್ವೆಸ್ಟ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಒಳ್ಳೊಳ್ಳೆ ಟಿಪ್ಸ್ ನಿಮಗಾಗಿ ಸಿಗುತ್ತೆ. ನಾಟ್ ಓನ್ಲಿ ಸ್ಕಿನ್ ಕೇರ್ ಬಟ್ ಕಿಚನ್ ಟಿಪ್ಸ್, ಹೋಮ್ ಆರ್ಗನೈಸಿಂಗ್ ಟಿಪ್ಸ್, ಈ ಥರ ಎಲ್ಲ ಒಳ್ಳೊಳ್ಳೆ ಟಿಪ್ಸ್ ನನಗೆ ಏನು ಗೊತ್ತಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಾದರೆ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಇಲ್ಲಿ ನಾನು ಒಂದು ಪ್ಯಾನಲ್ಲಿ 1 ಕಿತ್ತಳೆ ಹಣ್ಣಿಂದು ಸಿಪ್ಪೆನ ಬೆಳೆಸ್ಕೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ 2 ಕಿತ್ತಳೆ ಹಣ್ಣು ತೊಗೊಬೋದು. ಕಿತ್ತಳೆ ಹಣ್ಣು ತೊಗೊಂಡು ಇದು ವೈಟ್ ಸಿಪ್ಪೆ ಥರ ಏನಿರುತ್ತೋ ಹಣ್ಣು ಮೇಲೆ ಇದರಲ್ಲೂ ನೀವು ತೆಕ್ಕೋಬೇಕಾಗತ್ತೆ. ಇದು ನಿಮಗೆ 1 ಕಪ್ಪಷ್ಟು ನೀರು ಆ್ಯಡ್ ಮಾಡಬೇಕು. ನೀರು ಆ್ಯಡ್ ಮಾಡಿದ್ಮೇಲೆ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಹೇಗಪ್ಪ ಅಂದರೆ ನೀವು 1 ಕಪ್ ನೀರು ಹಾಕಿದ್ರೆ ಅದು ಅರ್ಧ ಕಪ್ ಆಗಬೇಕು ನೀರು. ಅಷ್ಟು ಸ್ವಲ್ಪ ನೀರು ಕಡಿಮೆ ಆಗಬೇಕು. ಇದು ಚೆನ್ನಾಗಿ ಕುದ್ರೆ ನಿಮಗೆ ವಾಟರ್ದು ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಆರೆಂಜ್ ಬರುತ್ತೆ. ಅಲ್ಲಿವರೆಗೂ ನೀವು ಕುದಿಸ್ಬೇಕಾಗತ್ತೆ. ಈ ವಿಂಟರ್ಗೆ ಇದೊಂದು ವಿಟಮಿನ್ ಸಿ ಕ್ರೀಮು ತುಂಬ ಯೂಸ್ಫುಲ್ಲು. ಅದು ಅಲ್ಲದೆ ನೀವು ಮನೇಲೇ ಮಾಡ್ಕೋತಾ ಇದ್ದೀರಾ, ಸ್ವಲ್ಪ ಹೆಲ್ದಿಯಾಗೂ ಕೂಡ ಇರುತ್ತೆ ಇದು ಸ್ಕಿನ್ಗೆ. ಇದು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ, ಜೊತೆಗೆ ಅನ್ಈವನ್ ಸ್ಕಿನ್ ಏನಿರುತ್ತೋ ಅದು ಕೂಡ ಹೋಗುತ್ತೆ ಇದು. ಮತ್ತು ಪಿಗ್ಮೆಂಟೇಷನ್ ಆಗಿರ್ಬೋದು, ಇಲ್ಲ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಇದೆಲ್ಲ ಹೋಗುತ್ತೆ. ಇದು ಕುದ್ದಾದ್ಮೇಲೆ ಸ್ವಲ್ಪ ತಣ್ಣಗಾಗಬೇಕಿದು. ತಣ್ಣಗಾದ್ಮೇಲೆ ಆ ನೀರನ್ನ ಸಪ್ರೇಟ್ ಮಾಡಿಕೊಂಡು ಒಂದು ಜಾರ್ ಒಳಗೆ ಬರೀ ಸಿಪ್ಪೆನ ಮಾತ್ರ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈ ಗ್ರೈಂಡ್ ಮಾಡ್ಕೊಳ್ಳೋವಾಗ ನೀವು ಇದು ಏನು ಬಾಯ್ಲ್ ಮಾಡಿರ್ತೀರಲ್ಲ ನೀರು, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಅಂದರೆ 1-2 ಚಮಚ ಆ್ಯಡ್ ಮಾಡ್ಕೋಬೋದು. ಹಾಗಂತ ಈ ಬಾಯ್ಲ್ ಆಗಿರುತ್ತಲ್ಲ ವಾಟರು, ಅದನ್ನು ಬಿಸಾಡಬೇಡಿ. ಅದು ನಿಮಗೆ ಯೂಸ್ ಆಗುತ್ತೆ. ಹೇಗಪ್ಪ ಅಂತಂದರೆ ನಿಮಗೆ ಟೋನರ್ ಆಗಿ ಯೂಸ್ ಆಗುತ್ತೆ ಇದು, ಓಕೆನಾ? ಟೋನರ್ ಅಂತಂದರೆ ಇದನ್ನು ಫಿಲ್ಟರ್ ಮಾಡ್ಕೊಂಡು ಈ ನೀರನ್ನ ನೀವು ಸ್ವಲ್ಪ ಗ್ಲಿಸರಿನ್ ಹಾಕ್ಕೊಂಡು ಇದನ್ನು ಟೋನರ್ ಆಗಿ ಯೂಸ್ ಮಾಡ್ಬೋದು. ಓಕೆ, ಈಗ ಗ್ರೈಂಡ್ ಮಾಡಿ ನಾನು ಸ್ಟೇನರಲ್ಲಿ ಅದನ್ನು ನೀರನ್ನ ಮಾತ್ರ ಹಿಂಡ್ಕೋತಾ ಇದ್ದೀನಿ. ಬೇಕಾದ್ರೆ ನೀವು ಕೈಯಲ್ಲಿ ಕೂಡ ನೀರನ್ನ ತೆಗಿಬೋದು ಸಿಪ್ಪೆಯಿಂದ. ಕೆಲವರು ಬಟ್ಟೆ ಯೂಸ್ ಮಾಡ್ತಾರೆ, ಬಟ್ಟೆನಾದರೂ ಯೂಸ್ ಮಾಡ್ಕೋಬೋದು. ನಾನೇನು ಸ್ಟ್ರೈನರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನನಗೆ ಅದರದ್ದು ಪಲ್ಪ್ದು ಈ ಥರ ವಾಟರ್ ಸಿಕ್ಕಿದೆ. ಮತ್ತು ಈ ಪಲ್ಪ್ನ ಹಾಗೆ ಬಿಸಾಡಬೇಡಿ. ನೀವೇನು ಗ್ರೈಂಡ್ ಮಾಡ್ಕೊಂಡಿರ್ತೀರೋ ಈ ಪಲ್ಪ್ನ ಇದಕ್ಕೆ ನೀವು ಅಕ್ಕಿ ಹಿಟ್ಟು, ಇಲ್ಲ ಗೋಧಿ ಹಿಟ್ಟು, ಇಲ್ಲ ಕಡಲೆ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಫೇಸ್ ಸ್ಕ್ರಬ್ ಆಗಿ ಯೂಸ್ ಮಾಡ್ಬೋದು. ಇದನ್ನು ಬೇಕಾದ್ರೆ ನೀವು ಫ್ರಿಡ್ಜ್ನಲ್ಲಿ ಒಂದು ಕಂಟೈನರಲ್ಲಿ ಹಾಕ್ಕೊಂಡು ಎತ್ತಿಟ್ಕೋಬೋದು. ಇವನ್ ಟೋನರ್ ಕೂಡ. ಈ ಜ್ಯೂಸ್ಗೆ ನಾನು ಅಂದರೆ ಈ ಪಲ್ಪ್ ಜ್ಯೂಸ್ಗೆ 2 ಸ್ಪೂನಷ್ಟು ಆಲೋವೆರಾ ಜೆಲ್ಲು ಮತ್ತು 2 ವಿಟಮಿನ್ ಇ ಕ್ಯಾಪ್ಸೂಲ್, ನಾನು 2 ಸ್ಪೂನ್ ಹಾಕಿದ್ದೀನಿ ಆಲೋವೆರಾ ಜೆಲ್ಲು. ಇದಕ್ಕೆ 2 ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗ್ಲಿಸರಿನ್ ಸ್ವಲ್ಪ ಹಾಕಬೇಕು. ಅರ್ಧ ಸ್ಪೂನಷ್ಟು ಗ್ಲಿಸರಿನ್ ಹಾಕೋಬೇಕಾಗುತ್ತೆ ನೀವು. ಯಾಕಂದರೆ ತುಂಬ ಜಿಡ್ಜಿಡ್ ಆಗಿಬಿಡುತ್ತೆ ಗ್ಲಿಸರಿನ್ನು. ಹಾಗಾಗಿ ಅರ್ಧ ಸ್ಪೂನ್ ಮಾತ್ರ ನೀವು ಇದು ಗ್ಲಿಸರಿನ್ ಹಾಕೋಬೇಕಾಗುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೀವು ಬೀಟ್ ಮಾಡಬೇಕಾಗುತ್ತೆ. ಇದು ಏನಪ್ಪ ಅಂದರೆ ನೀವು ಬೀಟ್ ಮಾಡುವಾಗ ಸ್ವಲ್ಪ ಅದು ನಿಮಗೆ ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಓಕೆ, ಈಗ ಈ ಕ್ರೀಮ್ ರೆಡಿಯಾಗಿದೆ. ನಿಮಗಿದು ಗಟ್ಟಿ ಆಗ್ತಾ ಇರುತ್ತೆ. ನಿಮಗೆ ಮಿಕ್ಸ್ ಮಾಡ್ತಾ ಇದ್ದಾಗಲೇ ಆರೆಂಜ್ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ? ಜೊತೆಗೆ ಆಲೋವೆರಾ ಜೆಲ್ದು ಸ್ವಲ್ಪ ಥಿಕ್ನೆಸ್ ಇದೆ ಮತ್ತು ಆರೋಮ ತುಂಬ ಚೆನ್ನಾಗಿದೆ. ನೀವು ಇದನ್ನು ಒಂದು ಸತಿ ಬೇಕಾದ್ರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಸೂಟ್ ಆಗುತ್ತಾ ಏನು ಅಂತ. ನಾನಿಲ್ಲಿ ಕೈಗೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಸಕ್ಕತ್ತಾಗಿದೆ. ನಿಮ್ಗೆ ಹಚ್ಕೊತಾ ಇದ್ದರೆ ಆ ಗ್ಲೋನೆಸ್ ಗೊತ್ತಾಗುತ್ತೆ ಇದು. ಹಾಗೆ ಈಗ ನಮ್ಮ ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನೇನು ಕ್ರೀಮ್ ಹಚ್ಚಿಲ್ಲ,
ಜಸ್ಟ್ ಒಂದು ಕಾಜಲ್ಲು ಮತ್ತು ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ಆರಾಮಾಗಿ ಮಾಡ್ಕೋಬೋದು. ಅಷ್ಟೊಂದು ಕಷ್ಟ ಇಲ್ಲ ಇದು ಮಾಡ್ಕೊಳ್ಳೋದು. ಘಮ್ ಅಂತ ಇದೆ. ಕಿತ್ಲೆ ಹಣ್ಣಿಂದು ಸಿಪ್ಪೆದು ಅರೋಮ ಇದೆಯಲ್ಲ, ಸಖತ್ತು ಘಮ್ ಅಂತ ಇದೆ. ಇದನ್ನು ನೀವು ಬೇಕಾದರೆ ಡೇ ಆ್ಯಂಡ್ ನೈಟ್ ಎರಡು ಹೊತ್ತು ಕೂಡ ಯೂಸ್ ಮಾಡ್ಬೋದು. ವಿಟಮಿನ್ ಸಿ ಹೆಂಗಿದ್ರು ನೀವು ಸಿಟಿಯ ಮಾಡ್ಕೋತೀರಲ್ವ, ಹೀಗೆ ಅದು ಟೋನರ್ ಕೂಡ ಇದೆ. ಆ ಟೋನರ್ನ ಸ್ಪ್ರೇ ಮಾಡಿಕೊಂಡು ಇದನ್ನು ಹಚ್ಕೊಂಡು ನೈಟ್ ಹೊತ್ತು ಮಲ್ಕೋಬೋದು. ಡೇ ಟೈಮು ಅಷ್ಟೇ, ಹೊರಗೆ ಹೋಗುವಾಗ ನೀವು ಇದನ್ನು ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ನೀವು ಇದನ್ನು ಒಂದು ಕಂಟೈನರಲ್ಲಿ ಸೇವ್ ಮಾಡ್ಕೊಳ್ಳಿ. ಇದನ್ನು ಎಷ್ಟು ದಿವಸ ಬರುತ್ತೋ ಬರಲಿ, ಖಾಲಿ ಆದರೆ ಮಾಡ್ಕೊಳ್ಳಿ. ಒಂದು ಖುಷಿ ಏನಪ್ಪ ಅಂತಂದರೆ ನಾವೇ ಮಾಡ್ಕೊಂಡಿವಿ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ತುಂಬ ಎಫೆಕ್ಟಿವ್ ಕೂಡ. ಕಂಟಿನ್ಯೂಸಾಗಿ ಯೂಸ್ ಮಾಡ್ಕೊಂಬನ್ನಿ. ಇದರದ್ದು ಸಿಪ್ಪೆ ಕೂಡ ವೇಸ್ಟ್ ಆಗೋಲ್ಲ. ನಾನು ಹೇಳ್ದಂಗೆ ಅದನ್ನು ನೀವು ಸ್ಕ್ರಬ್ ಥರನಾದರೂ ಯೂಸ್ ಮಾಡ್ಕೋಬೋದು. ಕಡಲೆ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ಇಲ್ಲ ಗೋಧಿ ಹಿಟ್ಟು, ಸೊ ಯಾವುದಾದ್ರೂ ಹಿಟ್ಟಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಫೇಸ್ ಸ್ಕ್ರಬ್ ಮಾಡ್ಕೋಬೋದು. ಹಾಗೆ ಅದರದ್ದು ಏನು ಬಾಯ್ಲ್ ಮಾಡಿರ್ತೀವೋ ವಾಟರ್, ಅದನ್ನು ನೀವು ಸ್ವಲ್ಪ ಗ್ಲಿಸರಿನ್ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿ ಅದನ್ನು ನೀವು ಟೋನರ್ ಥರನಾದರೂ ಯೂಸ್ ಮಾಡ್ಕೋಬೋದು. ಸೊ ಹೋಪ್ ಇದಾಗಿತ್ತು ಇವತ್ತಿನ ಈ ಸ್ಕಿನ್ ಕೇರ್ ವಿಟಮಿನ್ ಸಿ ಕ್ರೀಮ್ ವ್ಲಾಗ್. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಹೊಸ ಸ್ಕಿನ್ ಕೇರ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಳೋವಂಥದ್ದು. ಓಕೆ, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.